ಆಕಿ ಕೆಲಸ ಮುಗುದಿನ್ ಬರ್ತಾಳ ತಗಡೆ ಒಳಗಿದ್ದಂಗ ಕಾಂತಾಳ ಹೊರಗಿಲ್ಲ ಸುಮ್ಮನೆ ಹೋಗ್ಬಿಡ್ತಾನೆ ಅಲ್ಲಿ ಹೊಂಟಕಿ ರೇಣಿಕಿ ನೋಡು ಒಂದೀಟರ ಒದಿರಿ ಹೋಗ್ಬೇಕು ಪಾರಕ್ಕನ ಅನ್ನೋದಿಲ್ಲ ನೋಡಕಿ ಹೆಂಗ್ ಹೊಂಟ ನೋಡು ಅರ್ರಗಾಗಿ ಏ ರೇಣವ ತಡಿಯ ನಾನು ಬರ್ತೇನೆ ಇವ್ವ ಈಕಿ ಪಟ ಪಟ ಪಾರಿ ನೋಡಕ್ ಒಳಗಿರ್ತಾವ ಖರೆ ಈಕಿ ಕಿವಿ ಕಣ್ಣು ಮೂಗು ಬಾಯಿ ಎಲ್ಲ ಹೊರಗ ಇರ್ತಾವ ಹಂಗ ಪಾರಾಗೆ ಬಿಡ್ತಿದ್ದೆ ನೋಡ ಇನ್ನೊಟ್ಟು ಹೊತ್ತಾದ್ರೂ ನೋಡೇ ಬಿಟ್ಟು ನೋಡು ಪಾರಕ್ಕ ಏನು ಬರ್ತೀನ ಮತ್ತೆ ಏನ್ ಲೇಟ ನಿಂದಿನ್ನು ಅಯ್ಯ ತಡ್ಲೆ ಬಂದ ಬಿಟ್ಟೆ ತಡಿ ಏಟ್ ಅವಸರ ಮಾಡ್ತಿದಿ ಆಕೇನ ಲಕ್ಷ್ಮಕ್ಕ ಮನ್ಯಾಗ ಇರ್ತಾ ಎಲ್ಲಿ ಹೋಗಂಗಿಲ್ಲ ತಗೋ ಅಯ್ಯ ನಿಂದೊಂದ್ ಕತಿನ ನಿನ್ನಂಗೇನ ಸ್ವತಂತ್ರದ ನನ್ನ ಅತ್ತಿ ಮನಿ ಸೊಸಿ ನಾನು ನಮ್ಮ ತೇಕಶಳ 4 ಗಂಟೆ ಒಳಗ ಬಾ ನಿನ್ ಗಂಡ ಬರೋದ್ರಾಗ ಅಂತ ಹೇಳಿ ಏನ ದೌಡ್ ಬಂದ್ರ ನಿನ್ನ ನಿಂದಿರ್ತಾನಿ ಇಲ್ಲಂದ್ರ ನೀ ಯಾವಾಗರ ಆದಾಗ ಬಾ ನೀನು ಅಯ್ಯ ಪಿಸರಿ ಬಿಡ ನೀನು ತಡಿ ಒಂದಿಟ ಮನಿ ಕೀಲಿನರ ಹಾಕ್ತಾನಿ ದೌಡ್ ಕೀಲಿ ಹಾಕ್ತಿ ಅಂದ್ರ ನಿಂದಿರ್ತಾನಿ ಕೀಲಿ ಕಾಯಿ ಐತ್ಲೆ ರೇಣಿ ಅದ್ರ ಕೈ ಸಿಗುವಲ್ದ ಎಷ್ಟೊತ್ತತ್ಲೆ ಹುಡುಕ್ಯಾಡಕತ್ ನಾನು ತಡಿ ಒಂದಿಟ ಹುಡುಕ್ಯಾಡಿ ಕೀಲಿ ಹಾಕಿ ಬರ್ತಾನೆ ಯಾರು ಗಂಡ ಅಂತಿ ಹೊಂದಾಣಿಕಿದ್ರ ಚಂದಗಿ ಕೀಲಿ ಕೈ ಸಿಕ್ಕಾವ ಅನ್ಕೊ ನೀನು ಯಾಡು ಅದೊಂದ್ ದಿಕ್ಕ ಇದೊಂದ್ ದಿಕ್ಕ ಬೆಳಗರದ್ರ ನೋಡ ರಾತ್ರಿ ಮಟ್ಟ ಹೊಡೆದಾಡಿದ್ದ ಈ ಪುಣ್ಯಾತ್ಗಿತ್ತಿಗೆ ಯಾವಾಗ ಕೀಲಿ ಸಿಕ್ತೈತೋ ಯಾವಾಗ ಕೈ ಸಿಕ್ತೈತೋ ನಾವ್ ಯಾವಾಗ ಲಕ್ಷ್ಮಕ್ಕನ ಮನಿ ಮುಡ್ತೇವೆ ನಡಿ ಸಿಕ್ತಾ ಕೀಲಿ ಕೈ ಯವ್ವ ಇಲ್ ಬಿಡ್ಲೆ ಕೈ ಏನ್ ಮಾಡಿದ್ರು ಸಿಗ್ವಲ್ದು ಹಂಗ ಹತಿಕೇನೆ ನೋಡರ್ಗೆ ಕೀಲಿ ಹಾಕದಂಗ ಕಾಣಿಸ್ತೈತಿ ನೋಡ್ರೇನಿ ಇಡೀ ಊರಾಗ ನಿನಗೊಬ್ಬಕಿಗೆ ಗುರ್ತೈತಿ ನಮ್ಮ ಮನಿಗೆ ಕೀಲಿ ಹಾಕದಂಗೈತಿ ಆದ್ರ ಕೀಲಿ ಹಾಕಿಲ್ಲ ನಮ್ಮ ಮನ್ಯಾಗ ಒಂದರ ಸಾಮಾನು ಕಳುವು ಆತ ಅದಕ್ಕೆ ನೀನ ಜವಾಬ್ದಾರಿ ರೇಣಿ ಮೈಯಾಗೆ ನೆಟ್ಟಗೈತೇನೆ ಜೊರಗಿರ ಬಂದವ ನಿನಗ ತಣ್ಣಗ ನನ್ನ ಪಾಡಿಗೆ ನಾ ಹೊಂಟಿದ್ದೆ ಕರ್ರದ ನಿಂದ್ರಿಸ್ಕೊಂಡ ಚಾವಿ ಕೈ ಸಿಗುವಲ್ದು ಅಂದಿ ನಿನಗೇನ್ ಕೇಳಿದ್ನೆ ನಾನು ಚಾವಿ ಐತೇನೆ ಇಲ್ಲ ಕೈ ಐತೇನೆ ಇಲ್ಲ ಅಂತ ಹೇಳಿ ಹೇಳ್ದಕ್ಕಿ ನಿನ್ನ ಮನಿದಷ್ಟು ಕಾಳಜಿ ಇದ್ರ ಎದಕ್ ಬರ್ತಿ ಲಕ್ಷ್ಮಕ್ಕನ ಮನಿಗೆ ಮನಿ ಕಾಯ್ಕೊಂತ ಕುಂದ್ರಿ ಇಲ್ಲೇ ಕೊದ್ದ ಬಿಡ್ಲಿ ರೇಣಿ ಕೊಜ್ಜ ನೀನ ಅಂದ್ರ ಅಲ್ಲಿ ನಾ ಇಲ್ಲಿ ಮನಿ ಕಾಯ್ಕೊಂತ ಕುಂದಿರ್ತೇನಿ ನೀ ಅಲ್ಲಿ ಹೋಗಿ ಲಕ್ಷ್ಮಕ್ಕನ ಮುಂದೆ ನಾನು ಚಾಡ ಮಾತಾಡ ನೀನು ಚಾಡ ಮಾತಾಡಕ ಇಡೀ ಊರಿಗೆ ನೀ ತ್ರಿಪುರ ಸುಂದ್ರಿ ಅಲ್ಲ ಏನ ರಗೂಡ್ ಮಂದಿ ಚಾಡ ಅದಾವ ನನಗೆ ಮಾತಾಡಕ ನೀನ ಚಾಡ ಮಾತಾಡು ಅಂತ ಗತಿ ನನಗೇನ ಬಂದತಿ ಹೇಯ್ ಪಿಸರಿ ನೀನ್ ಹೇಳಕತ್ತೀರಿ ಅಂದ್ರೆ ಇಡೀ ಊರಾಗ ನಾ ಲೆಕ್ಕಕ್ಕಿಲ್ಲ ಅಂತ ತಿಳ್ಕೊಂಡಿನ ಏನ ನಿನಗೇನು ಗೊತ್ತ ನನ್ನ ಕಿಮ್ಮತ್ತ ಇಡೀ ಊರಾಗ ವಾಯಿನದನ್ನ ತಲೆ ಮೇಲಿನ ಚೆರಗ ಯಾವತ್ತೂ ತಳಗ್ ಬಿದ್ದಿಲ್ಲ ನಾ ಹೊಂಟ್ರ ಹಂಗ ಹಿಂದ್ ಮಾತಾಡ್ತಾರ ಏನ್ ಸನ್ನಿ ಏನ್ ಸೂಕ್ಷ್ಮ ಈ ಹೆಣ್ಮಗಳು ಯಾವಾಗ ಮದುವೆ ಆಗಿ ಊರಿಗೆ ಬಂದಾಳಕಿ ಅವಾಗಿಂದ ನೋಡ್ತೀವಿ ಒಂದ್ ದಿನ ತಲೆ ಮೇಲಿನ ಚೆರಗ ತಳಗ್ ಬಿದ್ದಿಲ್ಲ ನೋಡು ಅಷ್ಟು ಇದನ್ನ ಅವಳ ಹೆಣ್ಮಗಳು ಅಂತಾರ ಅಯ್ಯ ಮಿಂಡ್ರ್ಯಾರ ಅವ್ರು ಮಾತಾಡವ್ರ ಅವ್ರಿಗೇನು ಗೊತ್ತ ನಿನ್ನ ಮುಸುಗ್ನ್ಯಾಗ 30 ಬುದ್ಧಿ ಅದಾವ ಅಂತ ಹೇಳಿ ನನಗೆ ಹೊಗಳದ್ ನೋಡಿ ನೀ ಯಾಕೆ ಹೊಟ್ಟಿ ಉರ್ಸ್ಕೊಂತೀಯ ನನ್ನಂಗ ನೀನು ವಾಯಿನಾಗ ಊರಾಗ ಇಡೀ ಊರಾಗ ನನಗಿರೋ ಮರ್ಯಾದೆ ನಿನಗೇನೈತಿ ನೌಕರಿದವನ್ ಹೇಂತಿ ನನಗಿರೋ ಕಿಮ್ಮತ್ತ ನಿನಗೇನೈತಿ ಅದು ಬಸ್ ಕಂಡಕ್ಟರ್ ಹೇಂತಿ ದಿನಾ 1,000 ಮಂದಿಗೆ ಟಿಕೆಟ್ ಹರಿತಾನ ನನ್ನ ಗಂಡ ಅಯ್ಯಯ್ಯ ಏನ್ ದೊಡ್ಡ ಪೊಲೀಸ್ ಪೌದ್ದಾರ ಇದ್ದಂಗ ಆತಲ್ಲ ನಿನ್ ಗಂಡ ಅಲ್ಲ ಫ್ರೀ ಬಸ್ ಆಗಿ 3 ತಿಂಗಳು ಪಗಾರ ಬಂದಿಲ್ಲ ಇಷ್ಟಿಟ್ಕೊಂಡು ಎಷ್ಟು ದೊಡ್ಡ ಸ್ಥಾನ ಹಾಕಿದ ಹೇಳಕ್ ಒಲ್ ಬಿಡು ನಾನು ಅಲ್ಲ ನಿನ್ನ ತೆಲಿಗೆ ಯಾವ ಪ್ರಶಸ್ತಿ ಕೊಡ್ಬೇಕಂತ ಗೊತ್ತಿಲ್ಲ ನನ್ನ ಗಂಡ ಯಾವ ಬಸ್ನಾಗ ಟಿಕೆಟ್ ಹರಿತಾನಲ್ಲ ಅದ ಬಸ್ನಾಗ ನಿನ್ನ ಗಂಡ ಡ್ರೈವರ್ ಅನ್ನೋದು ನಿನಗೇನ ನೆನಪರೈತನ ನಿನ್ನ ಗಂಡಗೂ 3 ತಿಂಗಳಿಗೊಮ್ಮೆ ಪಗಾರ ಕೊಡಕತ್ತಾರ ಅದನ್ನ ನೆನಪಿಟ್ಕೋ ನೀ ಏನ್ ಡ್ರೈವರ್ ನೀ ಅಂತ ಹೇಳಿ ನಿನಗೇನ್ ದಿನಾ ಪಗಾರ ತಂದು ಕೊಡಂಗಿಲ್ಲ ಯವ್ವ ಹೌದ್ಲೇ ರೇಣಿ ನೀ ಅಂದಿನ ಲಕ್ಷ್ಯ ಆತ್ ನೋಡು ಏನ್ಲೇ 3 ತಿಂಗಳಾತು ಪಗಾರನ ಬಂದಿಲ್ಲ ಚೆಲ್ಯಾನ್ ಕೂದ್ಲ ಊಸ ಬೆಳಗಾಗ್ಯಾವ್ಲೇ ರೇಣಿ ಆ ತೆಲಿಗೆ ಹಚ್ಕೊಳ್ಳೋದು ಬಣ್ಣ ತರಾಕ ಹೋಗ್ತಿಲ್ಲಲೇ ಹಂಗಾಗೈತಿ ಪರಿಸ್ಥಿತಿ ಇವತ್ತು ಅದಕ್ಕೆ ನನ್ನ ಗಂಡನ ಹಿಂಗ್ ಜಗಳ ಮಾಡಿ ತೆಲನ್ ಕೂದ್ಲಾನ ಹರಿದ ಕಾಶನ್ ನೋಡ್ಲೆ ನಾನು ಇವತ್ತು ಹೆಂಗಾರ ಮಾಡಿ ತಂದಿ ಉಳಿತಿ ತೆಲಿಗೆ ಹಚ್ಕೊಳ್ಳೋ ಬಣ್ಣ ಇಲ್ಲಂದ್ರ ನೋಡಂತ ಹೇಳೇನಿ ಹೌದು ಪರಕ್ಕ ಏನ್ ಮಾಡ್ಲಿವಾ 3 ತಿಂಗಳಾತ್ ನೋಡು ಹುಬ್ಬು ಬೋಳಿಸಿ ರೊಕ್ಕಿಲ್ಲದಕ್ಕ ಹೋಗೇ ಇಲ್ಲ ಬ್ಯೂಟಿಕ್ಕಿಗೆ ಯವ್ವ ರೇಣಿ ಬ್ಯೂಟಿಕ್ ಎದಕ್ ಬೇಕು ಬಿಡ ಎಂತ ಚಂದ ಹಾಲ್ನಂಗ್ ಬೆಳ್ಳಗದಿ ಅಲ್ಲ ದೇವ್ರ ಕೊಟ್ಟಿದ್ದೆ ಆಡಿ ಎಂತ ಚಂದ ಕರೇ ಹುಬ್ಬಿರ್ತಾವ ಅವನ್ಯಾಕ್ ಬೋಳಿಸ್ಕೊಂಡ್ಬರ್ತೀಯ ರೊಕ್ಕ ಕೊಟ್ಟು ಹೋಗಿ ಅದೇನ ಅಂತಾರಲ್ಲ ಮಾಡೋದು ಅನಾಚಾರ ಅಂತ ಮನಿ ಮುಂದೆ ಬೃಂದಾವನ ಅಂತ ಈಕಿ ಅಂತ ಈಕಿ ನೋಡೇ ಅಂದಾರ ಈಕಿಗೆ ಇವತ್ ನಾಳೆ ಸಸ್ತಾರ ಬರಕತ್ತಾರ ಇಷ್ಟಿದ್ದ ತೆಲಿಗೆ ಕರೆ ಬಣ್ಣ ಬಡ್ಕೊಂತಾಳ ನಂದು ಇನ್ನೂ ವಯಸ್ಸೈತಿ ಒಂದಿಟ್ಟು ಹುಬ್ಬು ಬೋಳಿಸ್ಕೊಂಡ್ರೆ ಈಕಿಗೆ ಎಷ್ಟು ತ್ರಾಸ ಆಗಕತ್ತತ್ ನೋಡು ಅಲ್ಲ ಪರಕ ನಂದು ಇನ್ನೂ ವಯಸ್ಸೈತಿ ಹುಬ್ಬಿಗಿಬ್ಬ ಬೋಳಿಸ್ಕೊಂತಾನಿ ನಿನಗೆ ಎದಕ್ ಬೇಕಾ ಇವ ಅರ್ಧ ವಯಸ್ಸುಗಳದು ಸಸ್ತಾರ ಬರಂಗಾಗಿದಿ ತೆಲಿಗೆ ಬಣ್ಣ ಹಚ್ಕೊಳ್ಳೋದು ಎದಕ್ ಬೇಕ ಅಲ್ಲ ಇಷ್ಟೊತ್ತನ ದೊಡ್ಡಸ್ತನ ಹೇಳಿದಿ ತಲೆ ಮೇಲಿನ ಶರ್ಗ ತಳಗ್ ಬಿಡಂಗಿಲ್ಲ ಅಂತ ಹೇಳಿ ಅಲ್ಲ ನಿನ್ನ ತಲೆನ ಕಾಣಂಗಿಲ್ಲ ಅಂದ್ರೆ ಅದಕ್ಕೆ ಬಣ್ಣ ಹಚ್ಚಿ ಏನು ಉಪಯೋಗ ಖಾಲಿ ಅಲ್ಲ ದಂಡಲ್ಲನ ಅದು ಏನಂದ್ರ ರೇಣಿ ಮನ್ಯಾಗಿದ್ದಾಗ ತಲೆ ಮೇಲಿನ ಶರಗ್ ತೆಗೆದಿರ್ತೀನಿ ನನ್ನ ಗಂಡ ಇರ್ತೈತಲ್ಲೇ ಅವನ್ ತಲೆಯಾಗರ ಒಂದು ಬೆಳಗಾಗಿಲ್ಲ ಕೂದ್ಲ ನಾನು ನೋಡಿದ್ರೆ ಓಸು ಬಿಳೆ ಹುಲ್ಲಾಗ್ಯಾವಲಿ
ಮತ್ತ ನನ್ನ ತಲೆ ನೋಡಿ ರಾವಾಗಿ ಯಾರನ್ನಾರ ಇನ್ನೊಬ್ಬಕಿನ್ ಮಾಡ್ಕೊಂಬಂದ್ರೆ ಏನ್ ಮಾಡ್ಲಿ? ನನ್ನ ಗಂಡಗ ಗುರ್ತಾಬಾರ್ದಂತ ಹಚ್ಕೊಂತೇನ್ಲಿ ತಂದು. ಹೌದಾ ಪರಕ, ಈ ಗಂಡುಗಳ ಸಂಬಂಧ ಯವ್ವ ಏನೇನ್ ಮಾಡ್ಬೇಕ ಏನ ಇನ್ನೂ ಒಂದು ತಿಳಿಯಂಗಿಲ್ಲ. ಕರೇನ್ಲೇವ ರೇಣಿ, ಈ ಹೆಣ್ಮಕ್ಳ ಜಲಮ ಯಾರಿಗೆ ಬ್ಯಾಡ ಅನ್ಸೈತ್ ನೋಡು. ಯವ್ವ ಪರಕ, ಮನ್ಯಾನ್ ಚಿಂತಿ ಬಿಟ್ಟು ಒಂದಿಟ್ ಕುಂದ್ರಾಕ್ ಹೊಂಟೇವಿ, ಮತ್ತು ಇಲ್ಲಿ ಚಿಂತ್ಯಾಗ ಮುಳುಗಿದಿ ನೋಡು. ನಡಿ ದೌಡ್ ಹೊತ್ತಕತಿ. ಯವ್ವ ನಡಿವ, ಮನಿ ಜಂಜಾಟ ಬಿಟ್ಟು ಒಂದೆರಡು ತಾಸ ಆರಾಮ್ ಕುಂತ ಬರೋನು. ಪಾತಿ ಮೀನಾಕ್ಷಿ ಬರ್ತಾರನ? ಮೀನಾಕ್ಷಿಗೆ ಪಾತವ್ಗ ಕುಡೆ ಹೇಳ, ಇಬ್ರು ಬಂದಿರ್ಬೇಕ ಅವ್ರೀಗ. ದೌಡ್ ಬಾ ಪರಕ. ಲಕ್ಷ್ಮಕ್ಕ, ರೇಣವ ಪರವ ಬಂದ್ರೆ? ಹ್ಞೂ ಲಕ್ಷ್ಮಕ್ಕ, ಈಗ ಬಂದ್ವಿ, ಬಾ ಇತ್ತಾಗ. ಮೀನಾಕ್ಷಿ ರೊಟ್ಟಿಗೆ ಹಂಚಿಟ್ಟಿದ್ಲಂತ, ಪಾಪ ಒಂದ್ 15-20 ರೊಟ್ಟಿ ಮಾಡ್ಕೊಂಬಂದೈತಿ ನೋಡ, ಬಿಸೇದ್. ಪಾತವನು ಹಂಗ ಸುಮ್ಮನೆ ಬರ್ಬೇಕಿಲ್ಲ, ಅದು ಶಿರ್ಕುಂಬ ಮಾಡ್ಕೊಂಡ್ ಬಂದತಿ. ಅದಕ್ಕೆ ಈಗ ಮಧ್ಯಾಹ್ನದಾಗ ಉಂಡ್ರಾತಂತ ಹೇಳಿ ಒಳಗೆ ಇಡಾಕ್ ಹೋದ್ ನೋಡು. ರೇಣಿ ನೋಡ್ದೇನ ಇವ್ರಿಬ್ರು? ಹಾ, ತಾವಷ್ಟ ಚಲೋ ಆಗಕ್ಕ ನಮಗೊಂದು ಈಟು ಹೇಳಿಲ್ಲ. ರೊಟ್ಟಿ ಮಾಡ್ಕೊಂಡು ಒಬ್ಬಕ್ಕೆ ಶಿರ್ಕುಂಬ ಮಾಡ್ಕೊಂಡು ಬಂದಾರ. ನಾ ಅಂತಿದ್ದಿಲ್ಲ ಈ ಮೀನಾಕ್ಷಿ ಅವಾಗ ನಮ್ಮ ಅಳ್ಳದಾಳ ಒಳಗ ಗುಮ್ಮನ ಗುಸಿಗಿ. ಹಾ, ಒಂದು ಈಟು ಹೇಳಿಲ್ಲ ನೋಡು. ಹಂಗಾರೆ ಹಿಂಗೆ ಮಾಡ್ಕೊಂಡು ಹೊಂಟೇವಿ, ನೀವು ಒಂದು ಏನರ ಮಾಡ್ಕೊಂಡು ಬರ್ತೀರಿ ಏನಂತ ಹೇಳಿ. ಇದು ನೋಡಿ, ಇದು ಪಾತಿ ಪತ ಹೇತಿ. ಹಾ, ಊರಾಗ ಅಡ್ಡಾಡಿ ಎಲ್ಲರೂ ಹೊಲ್ದಾನು ಹಾರೆ ಹುಡುಕೊಂಡ್ ಬಂದು ಈಕಿನ ಕರ್ಕೊಂಡು ಹೋಗ್ತೀವಿ. ನೋಡಿಕಿನ ಎಷ್ಟಿದ್ದಾಳ. ಲಕ್ಷ್ಮವನ್ ಕುಟಾಗ ಮೊದ್ಲಾಗಿಂದ ನಡ್ಕೊಂಡವ್ರು ನಾವು. ಹಾ, ಇವ್ರು ಪಡ್ಕೊಳಕತ್ತಾರ ಈಗ. ಪಾರೊಂದು ಅಕ್ಕ, ಮತ್ತೆ ಬರತ್ಲೇನ ಏನೋ ಗುಸ್ಬುಸ್ ಚಾಲು ಮಾಡಿರಿ. ಲೇ ಪಾತಿ, ಗುಸ್ಬುಸ್ ಮಾಡೋದು ನಿನ್ನಂತಲ್ಲಿ ಇರ್ಬೇಕ, ನಮ್ಮಂತಲ್ಲಿ ಅಂತ ಬುದ್ಧಿಲ್ಲ. ಅದ ಅಂತಾನಿ, ನಿಮ್ಮಂಗ ಗುಟ್ಟು ಮಾಡಿ ಗುರ್ತಿಲ್ಲ ನಮಗ. ಏನ ಎಲ್ಲಾರು ಒಂದ ಅಂತ ತಿಳ್ಕೊಂತೇವಿ. ಯಾಕ್ರಿ ರೇಣಕರ ಗುಟ್ಟು ಪಟ್ಟು ಅಂತಿರಲ್ರಿಪ್ಪ, ನಮ್ಮಂತಲ್ಲಿ ಅಂತ ಬುದ್ಧಿ ಇಲ್ರಿ. ಹಾ, ಎಂತ ಬುದ್ಧಿ ಐತೆ ಅಂತ ಹೇಳಿ ಎಲ್ಲ ಕಾಣಕತ್ತ ತಗೋ ನಮ್ಗೆ. ರೇಣಿ, ನಿಮ್ ಎಲ್ಲಾರನು ಯಾಕೆ ಕರ್ದೇನ್ಲೇ ನಾನು? ನನಗೂ ಒಬ್ಬಾಕೆ ಇದ್ದಿದ್ದು ಸಾಕಾಗೈತಿ, ಒಂದಿಟ್ಟು ಮನಸ್ಸು ಹಗರ ಆಗ್ಲಿ ಅಂತ ಕರ್ದೇನಿ. ನಿಮಗೆ ಹಿಂಗ ಜಗಳ ಮಾಡ್ರಿ ಅಂತ ಕರ್ದಿಲ್ಲ, ಒಂದಿಟ್ಟು ಕುಂದರಿಲ್ಲ ಹೇಳ್ತಾನಿ. ಮೀನಾಕ್ಷಿಂದು ಅಕ್ಕ, ಮತ್ತೆ ನೀವು ರೊಟ್ಟಿಗೆ ತಗೊಂಡ್ ಬಂದಿರಿ, ನಾನು ಶಿರ್ಗುಮಾಗು ಮಾಡ್ಕೊಂಡ್ ಬಂದೀನಿ. ಅದಕ್ಕ ಇವ್ರಿಗೆ ಸಂಕಟ ಬಿದ್ದೈತಿ. ಇವ್ರಿಗೆ ಏನ್ರ ತಗೊಂಡ್ ಬಾ ಅಂತ ಹೇಳಿದ್ರು. 2 ಮಂದಿ ಕಂಜೂಸ್ ನನ್ನ ಮಕ್ಕಳದಾರು. ಮತ್ತೆ ಒಬ್ಬಾಕಿ ಉಪ್ಪಿನಕಾಯಿ ತರ್ತಾರು, ಇನ್ನೊಬ್ಬಾಕಿ ಶೇಂಗಾ ಚಟ್ನಿ ತರ್ತಾರು. ಅದಕ್ಕ ಮೀನಾಕ್ಷಿಂದು ಅಕ್ಕ ನಾ ಏನು ಹೇಳಿಲ್ಲ ರೀ. ಪತವಕ್ಕರ ನಮ್ಮನ್ನ ನೋಡಕತ್ತಾರಿ, ಇಬ್ರು ದುರು ಕಣ್ಣು ಬಿಟ್ಕೊಂಡು. ಹೋಲ್ ಬಿಡ್ರಿ, ಸುಮ್ಮನೆ ಕುಂದ್ರಿ. ಇವತ್ತ ಮಳಕಿ ಬರೆಸಿದ್ದು ಮಡಕಿ ಕಾಳು ಪಲ್ಯವು, ಹಾ, ಬದ್ನಿಕಾಯಿ ಎಣಗಾಯಿ ಹಿಟ್ಟಿನ ಪಲ್ಯವು, ಹಕ್ಕರ್ಕಿ ಪಚಡಿ, ಉದುರನ್ ಶೇಂಗಾ ಚಟ್ನಿ, ಕೆನೆ ಮೊಸರು. ಮೀನಾಕ್ಷಿ ರೊಟ್ಟಿ ತಂದಾಳ, ಪಾತಿ ಶಿರ್ಕುಂಬ ತಂದಾಳ. ಅದಕ್ಕೆ ಸಿಹಿ ಅಡಿಗೆ ಇದೇನು ಮಾಡ್ಲಿಲ್ವಾ ಇವ, ಹಬ್ಬದಾಗ ತಿನ್ ತಲೆ ಹಿಡ್ದಂಗಾಗಿತ್ತ. ಮತ್ತೆ ಸಾಸಿವೆ ಬುತ್ತಿ ಕಲ್ಸೇನಿ. ಉಷ್ಟ್ರು ಇಲ್ಲೇ ಮಧ್ಯಾಹ್ನ ಉಣ್ಣನಂತ. ಮನೆಗೆ ಯಾರು ಹೋಗ್ಬೇಡ್ರಿ, ಒಮ್ಮಿಕ್ಲೆ ಸಂಜೆ ಮುಂದೆ ಹೋಗ್ರಿ. ಪರಕ ನೋಡು ಎಷ್ಟು ತರ ಅಡಿಗೆ ಮಾಡ್ಯಾಳ. ವಾ, ಹೇಳೋದ್ ಕೇಳಿದ್ರೆ ಬಾಯಾಗೆಲ್ಲ ನೀರು ಬರಾಕತ್ತತಿ. ಹೌದು ರೇಣಿ, ನನಗರ ಯಾವಾಗ ಉಂಡೇನೆ ಅನ್ನಂಗ ಆಗ್ಬಿಟ್ಟತಿ. ಮೀನಾಕ್ಷಿಂದು ಅಕ್ಕ, ಬದ್ನಿಕಾಯಿ ಎಣಗಾಯಿ ಅಂದ್ರ ಭಾಳ ಇಷ್ಟ ರೀ ನಮ್ಗೆ ಮಾಡಾಕ ಬರಂಗಿಲ್ಲ. ಮತ್ತೆ ಅದು ಹಿಟ್ಟಿಂದು ಮತ್ತೆ ಚೌಕ್ ಪಲ್ಯ ಮಾಡ್ತೀರಿ, ಮತ್ತೆ ಅದಂತರೂ ಭಾಳ ಇಷ್ಟ ನೋಡ್ರಿ. ನಾ ಹಂಗ ಬರೇ ಬಾಯಲೆನ ತಿಂದ್ಬಿಡ್ತೀನಿ. ಹೌದ್ರಿ ಪತಕರ, ನಮ್ಮ ಹಳ್ಳಿ ಅಡಿಗೆ ನೋಡ್ರಿ, ಪ್ರತಿ ಒಂದು ಅದರದ್ದು ಒಂದು ಶೈಲಿನ ಹೊಂದಿರ್ತೈತೆ ನೋಡ್ರಿ. ಕಟ್ಟಗ ರೊಟ್ಟಿ, ಖಾರ ಚಟ್ನಿ, ಮೊಸರು, ಅಕ್ಷಿ ಚಟ್ನಿ, ಗುರೋಳ್ ಚಟ್ನಿ, ಶೇಂಗಾ ಚಟ್ನಿ, ಹಸೆಕಾಯಿ ಕರಿಂಡಿ, ಸೋತಿಕಾಯಿ ಕರಿಂಡಿ, ಹಣ್ಣುಗಾಯಿ ಕರಿಂಡಿ, ಹಾ, ಹಣ್ಣು ಬದ್ನಿಕಾಯಿ ಕರಿಂಡಿ ಅನ್ಕರು ನೆನಸ್ಕೊಂಡ್ರೆ ಬಾಯಾಗ ನೀರು ಬರ್ತೈತ್ರಿ. ಆಮೇಲೆ ಮಾವಿನಕಾಯಿ ಉಪ್ಪಿನಕಾಯಿ, ನಿಂಬಿಕಾಯಿ ಉಪ್ಪಿನಕಾಯಿ, ಹುಂಚಿ ಟಕ್. ಈ ಹುಂಚಿ ಟಕ್ ಅಂದ್ರೆ ಏನ್ರಿ? ಹುಂಚಿಕಾಯಿ ಇನ್ನೂ ಹಣ್ಣಾಗಿರಂಗಿಲ್ಲ, ಅವಾಗ ತಗೊಂಬಂದು ಎಲ್ಲ ಜೊಣ್ಣೆ ಹಾಕಿ ಒಳ್ಳಾಗ ತಿರುವಿ ಡಬ್ಬಿ ತುಂಬಿಡ್ತಾರ್ರಿ. ಏನ್ರಿ ಅದ್ರದ್ದು ರುಚಿ? ಇಲ್ಲಿ ನೋಡ್ರಿ, ಸುಡ ಅನ್ನದಾಗ ತುಪ್ಪ, ಅದನ್ನ ಹುಂಚಿ ಟಕ್ ಒಂದು ಬೆಳ್ಳುಳ್ಳಿ ಗಡ್ಡಿ ಸುಲ್ಕೊಂಡು ಉಣ್ಣಾಕತ್ತೀವಿ ಅಂದ್ರೆ ಹೇಳ್ತಾನೆ ನಿಮಗೆ. ಹಾ, ನಿಮ್ಮ ಬಾಯಾಗ ನೆನಸ್ಕೊಂಡ್ರೆ ಚಳಿ ನೀರು ಬರ್ತಾವ ನೋಡ್ರಿ. ಲಕ್ಷ್ಮಕ್ಕ, ಇಷ್ಟು ನಮ್ನಿ ಅಡಿಗೆ ಮಾಡಿ ಯಾವ ಒಬ್ಬಾಕೆ? ಹ್ಞೂ ಲೇಪಾರಿ, ಯಾಕ ಬೇಜಾರಾಗಿತ್ವಾ ಯವ್ವ, ಒಬ್ಬಾಕೆ ಇದ್ದಿದ್ದ ಮನ್ಯಾಗ ಹುಚ್ಚಿಡ್ದಂಗ ಆಗಕತ್ತದ ನೀನ. ಅಲ್ಲ, ಒಬ್ಬಾಕೆ ಮಾಡಿ ಏನ ಕರೆ ಕಳಿಸ್ಬೇಕಿಲ್ಲ, ನಾನು ಒಂದಿಟ್ಟು ಏನ್ರ ಪಲ್ಯ ದಿನಸ ಏನ್ರ ಮಾಡ್ತಿದ್ನಿ. ನಿನಗೆ ಹೇಳಿದ್ರ ಎಲ್ಲ ಇಟೀಟ ಸಾಮಾನು ಹಾಕಿ ಎಲ್ಲ ಹದಗೆಡಿಸ್ತಿದ್ದಿ ಅಂತ ಹೇಳಿ ಕರೆದಿಲ್ಲಕ್ಕಿ ಲಕ್ಷ್ಮಕ್ಕ. ರೇಣಿ, ಏನ್ರ ಅಂತೇನ್ಲೆ? ಹಾ, ಏನಿಲ್ಲ ಬಿಡಪ್ಪಾರಕ್ಕ. ಅಂದ್ರೆ ನಿನ್ನ ಕೈಯಾಗಿಂದ ಪಲ್ಯ ತಿಂತೆ ಹೊಲ್ದಾಗ. ತಡಿ, ಲಕ್ಷ್ಮಕ್ಕನ ಕೈಯಾಗಿಂದ ನೋಡೋಣ ರುಚಿನ. ಕರೆನ ಬಿಡುವ. ಅದೇಟು ಬಿಡ್ಲೆ ಪಾರಿ ಅಡಿಗೆ ಕರೆಯಾಕ. ಹಾ, ಒಂದ್ 5-6 ಮಂದಿ ಅಡಿಗೆ ಮಾಡೇನಷ್ಟ. ಅದು ಕರೆನ ಬಿಡುವ, ಅದು ಕರೆ ಬಿಡುವ ಅಂದ ಇಷ್ಟು ಹೇಳ್ಕೊಂತ ಕುಂತ ಬಿಡ್ತಾರು ಪಾರುಂದು ಅಕ್ಕ. ಮತ್ತೆ ಮನ್ಯಾಗಿಂದ ಏನು ಖರ್ಚು ಮಾಡಂಗಿಲ್ಲ, ಹೊರಗಿಂದ ಬರೇ ಲಾಭನೂ ಬರಬೇಕು. ಹೋಲ್ ಬಿಡ್ರಿ ಪತ್ತಕರ, ಒಬ್ರಂಗ ಒಬ್ರು ಹಿಂಗಿರ್ತಾರ. ಸುಮ್ಮನೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಚಲೋ. ಈಗ ಮಳಿ ಎಲ್ಲ ಮಾರಿಲ್ಲ, ಒಂದ್ ಮಳಿ ಬಿತ್ತಂದ್ರೆ ಇನ್ ಪರವ ಹೊರೆ ಚಲೋ ಅಕ್ಕವ. ಇನ್ ಯಾವಾಗ ಕೂಡೋದು ಉಣ್ಣದ ಅಕ್ಕತಿ. ಹಾ, ಹೊಲ ಕೂಡೋದ ಒಡದ ಹಂಗ. ಕರೆನವಾ ಲಕ್ಷ್ಮಕ್ಕ, ಹೊಟ್ಟಿ ಕಬ್ರ ಇರಂಗಿಲ್ಲ ಅವಾಗ. ಹಂಗ ಇದ್ದಿದ್ದು ಒಟ್ಟು ಮಾಡ್ಕೊಳ್ಳೋದು ಹೇಳೋದು ನೋಡು, ಹಂಗ ಅಕ್ಕತಿ. ಎಲ್ಲೇ ಹೊಟ್ಟಿಗೆ ಹಿಂಗೆ ಖಾಲಿ ಇದ್ದಾಗ ಮಾಡ್ಕೊಂಡು ತಿನ್ನೋದು ಐತೆ.
ದುಡಿಮಿದ್ದಾಗ ಮೊದ್ಲು ದುಡ್ಕೊಂಡು ಸರಿಬೇಕು. ರೇಣುಂದೋಕ ಗುತ್ತಿಗೆಗ ಮೇಳ ಏನ್ರ ಮಾಡಿದ್ರ ನಂಗೂ ಕರೀರಿ ಬರ್ತೇನಿ. ಮತ್ತು ಮನ್ಯಾಗ ಭಾಳ ಖರ್ಚೈತ್ರಿ. ಹ್ಞೂ ರೀ ರೇಣಕರ ನಾನು ಬರ್ತೇನೆ. ಮತ್ತೆ ಏನ್ರಿ ನಮ್ಮ ಹುಡುಗಿದು ಈಗ ಊರಾನ್ ಸಾಲಿದ್ ಮುಗಿತ್ರಿ, ಇನ್ನು ಬೇಲೂರಿಗೆ ಹಾಕ್ಬೇಕು. ಇನ್ನು ಖರ್ಚು ದೊಡ್ಡದಾಕತಿ. ಅದಕ್ಕೆ ಒಟ್ಟು ಸುಗ್ಗ್ಯಾಗ ದುಡ್ದು ಇಟ್ಕೊಂಡ್ವಿ ಅಂದ್ರೆ ಮತ್ತೆ ಚಿಂತಿಲ್ಲ 1 ವರ್ಷ ಮಟ. ಮಳಿ ಒಂದು ಬೀಳ್ಬೇಕು ನೋಡ, ಬಿತ್ತಂದ್ರೆ ಎಷ್ಟು ದುಡ್ದೇವಿ ಎಷ್ಟು ಬಿಟ್ಟೇವಿ. ಹೌದು ಲಕ್ಷ್ಮಕ್ಕ, ಗೌಡ್ರ ಎಲ್ಲುಗಾರ? ದೀಪಾವಳಿ ಹಬ್ಬದಾಗ ತುಸು ಮಾಡಿದ್ದೆ ಖರ್ಚಿಕಾಯಿನ, ಕೊಡೋರಿಗೆ ಮುಗಿದು ಬಿಟ್ಟು ಅವು ಪರವ. ಅದಕ್ಕೆ ಇನ್ನಸ್ ಮಾಡಿ ಕೊಟ್ಟು ಕಳ್ಸೇನಿ ಬೆಂಗಳೂರಿಗೆ. ಮೊಮ್ಮಕ್ಕಳಿಗೆ ಕೊಡಾಕ್ ಹೋಗ್ಯಾನ. ಬರೀ ಖರ್ಚಿಕಾಯಿ ಮಾಡಿ ಕಳ್ಸೇನ. ಇಲ್ಲಿ ಬಿಡ್ಲೇರೇಣಿ, ಆ ದೊಡ್ಡ ಮೊಮ್ಮಗ ಖರ್ಚಿಕಾಯಿ ಇಷ್ಟ. 2ನೇದೈತಲ್ಲ ಅದಕ್ಕೆ ಎಳ್ಳು ಹೋಳ್ಗಿ ಬೇಕು. ಯಾ ಖರ್ಚಿಕಾಯಿನೂ ತಿನ್ನಂಗಿಲ್ಲ ಏನಿಲ್ಲ, ಬರೇ ಎಳ್ಳು ಹೋಳ್ಗಿ. ಆ ಸಣ್ಣ ಮಗನ ಮಗ ಐತಲ್ಲ ಇವು ಆದಂತ್ರು ಶೇಂಗಾ ಹೋಳ್ಗಿಲ್ಲ, 2 ತಿನ್ನಂಗಿಲ್ಲ. ಖರ್ಚಿಕಾಯಿನೂ ತಿನ್ನಂಗಿಲ್ಲ, ಎಳ್ಳು ಹೋಳ್ಗಿನೂ ತಿನ್ನಂಗಿಲ್ಲ. ಅವ್ನು ಮತ್ತೆ ಒಂದು ಡಬ್ಬಿ ಶೇಂಗಾ ಹೋಳ್ಗಿ ಮಾಡಿ ಕಳ್ಸೇನಿ. ಮತ್ತು ಅವು ನಮ್ಮ ಸಸ್ತ್ಯಾರ್ಗೇನ ಉದುರಂದು ಒಳ್ಳಾಕ್ ಕೊಡ್ತೇನಲ್ಲ ಶೇಂಗಾ ಚಟ್ನಿ, ಅಂಥದ್ದು ಕೊಟ್ಟು ಕಳಿಸ್ರಿ ಎತ್ತೀರಂದಿದ್ರು. ಮತ್ತು ನಿನ್ನ ಮುಂಜಾನೆ ಹುರಿದು ಒಳ್ಳಾಕ್ ಕೊಟ್ಟು ಕಳ್ಸೇನಿ. ಇವ ಸಸ್ತ್ಯಾರ್ಗೆ ನಾವು ಮಾಡಿ ಕಳ್ಸು ಕಾಲು ಬಂತು ಬಿಡು ಈಗ. ಹಂಗೆ ಬಿಡ್ಲೆ ಪರವ, ನೀಗ ಮಟ ನಾವು ಮಾಡೋದು ಕೈಕಾಲು ಗಟ್ಟಿರೋ ಮಟ. ನಮಗೆ ನೀಗ್ಲಿಲ್ಲದ ಕಾಲಕ್ಕೆ ಅವ್ರು ಮಾಡ್ತಾರ ಅಷ್ಟೇ. ಮತ್ತದ ಅದ್ರಾಗೇನೈತಿ. ಒಟ್ಟು ಹಂಗಾರ ಅಮ್ಮನ ಖರ್ಚಿಕಾಯಿ ಹೋಳಿಗೆ ಹೋಗಿ ಮುಟ್ಟ್ಯಾವಂಗಾರ ಬೆಂಗಳೂರಿಗೆ. ರಾತ್ರಿ ಟ್ರೈನ್ ಹತ್ತಿದ್ರ ಇಲ್ಲ ಹುಬ್ಬಳ್ಳಿಂದ, ಮುಂಜಾನೆ ಅಂದ್ರೆ ಮುಟ್ಟ್ಯಾರ ನೋಡಿ ಬೆಂಗಳೂರಿಗೆ. ಇವ ಲಕ್ಷ್ಮಕ್ಕ ಅವಾಗ ಬೆಂಗಳೂರು ನೋಡಿದವ್ರಂದ್ರೆ ಅಬೋವ ಒಂದೇನೋ ಹೊರದೇಶಕ್ಕೆ ಹೋದಂಗಿರ್ತಿತ್ತು ಅವಾಗ. ಈಗೇನೆ ಇವ ಇಟ್ಟು ಹುಡುಗರು ಹೋಗಾರ ನೀನು ಬೆಂಗಳೂರಿಗೆ. ಇವ ಮೊನ್ನೆ ದಾವಣಗೆರೆ ಹೊಂಟಿದ್ವಿ ಒಂದು ಕಾರ್ಯಕ್ಕೆ. ಟ್ರೈನ್ಯಾಗ ಎಲ್ಲಿ ಹೊಂಟ್ರಿ ಬೇತಂಗಿ ಅಂತ ಕೇಳಿದೆ. ಓಸು ಬೆಂಗಳೂರಿಗೆ ಹೊಂಟಿದ್ವು ನೋಡು. ಹಾಂ, ಯಾವ್ದೋ ಫ್ಯಾಕ್ಟ್ರಿದು ಕೆಲಸ ಸಿಕ್ಕಿತ್ರಿ, ಹೊಂಟೀವಿ ಅಲ್ಲೇ ಇರ್ತೀವಿ ರೂಮ್ ಮಾಡ್ಕೊಂಡು ಅಂದ್ವು. ಇವಾಗ ನಾ ಧೈರ್ಯ ಬಿಡ. ಈಗ ಹೆಣ್ಣುಡ್ರು ಎಲ್ಲಿ ಹೆಣ್ಣುಡ್ರಲ್ಲಿ ಹೆಣ್ಣುಡ್ರು ಗಂಡುಡ್ರು ಎತ್ತಾಸನ ಇಲ್ಲಿಗ ಅವ್ರಕ್ಕಿಂತ ಬಲ ದುಡಿತಾರ ಹೆಣ್ಮಕ್ಳು. ಕರೇನವ ಲಕ್ಷ್ಮಕ್ಕ, ಸಾಲಿ ಕಲ್ತಿದ್ರು ತಣ್ಣಗ ಸುಖ ಇರ್ತಿತ್ತನ ಅಂತ ನಾನು. ನಮ್ದು ಜೀವನ ಹಂಗ್ಯಾಕೆ ಅನ್ಕೊಂತೀರಿ ರೇಣಕರ? ಹಾಂ, ಕೋಟಿ ವಿದ್ಯೆಕ್ಕಿಂತನೂ ನಮ್ದು ಮೇಟಿ ವಿದ್ಯೆ ಮೇಲಂತ್ರಿ. ಈಗ ನೋಡ್ರಿ ನಮ್ಮಂತರ ಹೋಗಿ ಅಲ್ಲಿ ದುಡಿ ಅಂದ್ರೆ ದುಡಿತೀವಿ, ಅವ್ರಿಗೆ ಬಂದು ನಾವು ಮಾಡೋ ಕೆಲಸ ಮಾಡನ್ರಿ ಎಂದು ಸಾಧ್ಯ ಇಲ್ಲ. ನಮಗ ನಾವ ಸಾಟಿ, ಇನ್ನೊಬ್ರು ಯಾರು ಸಾಟಿ ಆಗಂಗಿಲ್ಲ. ಕರೆಕ್ಟ್ ಹೇಳಿದೆ ನೋಡಿ ಮೀನಾಕ್ಷಿ. ನಮ್ಮಂತ ಜೀವನ ಯಾರಿಗೆ ಸಿಕ್ತದಂತ ಮಾಡಿ ಕೈಲಿ ಆದಷ್ಟು ಮಾಡ್ತೀವಿ, ಹೊಟ್ಟೆ ಹಿಡ್ದಷ್ಟು ಉಂತೇವಿ, ಕಣ್ಣು ತುಂಬ ನಿದ್ದೆ ಮಾಡ್ತೀವಿ. ಕರೆಕ್ಟ್ ಹೇಳಿದ್ರಿ ಲಕ್ಷ್ಮೀಂದು ಅಕ್ಕ. ನಮ್ದ ಜೀವನ ಚಲೋ ಐತ್ರಿ. ನಡ್ರಿ ಅವ ಎಲ್ಲಾರು ಊಟ ಮಾಡೋಣ. ನಡಿ ಅಪರಕ್ಕ. ಬದ್ನಿಕಾಯಿ ಎಣಗಾಯಿ ನಡಿ ಮಸ್ತಾಗಿ ಉಣ್ಣನಂತ. ತಡ್ರಿ, ನೀವೆಲ್ಲ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಒಂದು ಕಮೆಂಟ್ ಮಾಡ್ರಿ. ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ.